ಈ ಸರಿ ಇತ್ತದು ವಾಲ್ಗ ಅದು ಸ್ವಲ್ಪ ಚರಾಮೆ ಚುಕ್ಕೆ 400 ಪಾರ್ ಅಂತ ಮಕ್ಕಳು ಗಡಿಪಾರ ಹಾಕ್ತಾರೆ ಇವ್ರು ಮಕ್ಕಳು ಸ್ವಲ್ಪ ಗಡಿಪಾರ ಹಾಕ್ತಾರೆ. ಆ ಕೇಂದ್ರ ಸರ್ಕಾರ ಒಂದ್ ಇಟ್ಕೊಂಡು ಆಟ ಆಡಕತ್ತೀನಿ ನಾವು ನರೇಂದ್ರ ಮೋದಿ ಅಮಿತ್ ಶಾ ಅಂದ ಬಂದೈತಿ ನಿಮಗೂ ಗತಿ ಬಂದೈತಿ ಟೈಮ್ ಬಂದೈತಿ. ಈ ಸರಿ ಇತ್ತದು ವಾಲ್ಗ ಅದು ಸ್ವಲ್ಪ ಚರಾಮೆ ಚುಕ್ಕೆ 400 ಪಾರ್ ಅಂತ ಮಕ್ಕಳು ಗಡಿಪಾರ ಹಾಕ್ತಾರೆ ಇವ್ರು ಮಕ್ಕಳು ಸ್ವಲ್ಪ ಗಡಿಪಾರ ಹಾಕ್ತಾರೆ. ಅವಾಗ ವಿರೋಧ ಪಕ್ಷದ ನಾಯಕ ಅಂತ ವಿಧಾನಸೌಧದಾಗ ಅವ್ ಏನ್ ಮಾತಾಡ್ತಾರ ಅವಾಗ ಗೊತ್ತಿರೋಲ್ಲ. ಆರ್ ಅಶೋಕ್ ಮರಾಯ ರಾಜ್ಯಪಾಲ ಬಿಜೆಪಿ ಅವ್ರ ಏಜೆಂಟ್ ಆಗಿ ಕೆಲಸ ಮಾಡ್ತೀನೋ ಮರ ನೀನು ನಾಚಿಕೆ ಮಾನ ಮರೆಯಲ್ಲಿ ಐತೆ. ಇವತ್ತೇನು ಸನ್ಮಾನ್ಯ ನಮ್ಮ ರಾಜ್ಯಪಾಲರು ಗಣಭಕ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಹುದ್ದೆ ಅದು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಈ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ನಾವೆಲ್ಲ ಭಾರತೀಯರು ಜಾತಿ ಮತ ಭೇದವನ್ನು ಹೊರತುಪಡಿಸಿ ಇವತ್ತು ಸಂವಿಧಾನದಲ್ಲಿ ಇರುವಂತಹ ಅಂಶಗಳನ್ನ ಒಪ್ಕೊಂಡು ನಡೆಯುವಂತ ನಾವು ಭಾರತೀಯರಿಗೆ ಆ ಹುದ್ದೆಯಲ್ಲಿ ಕುತ್ಕೊಂಡು ಮರಾಯ ರಾಜ್ಯಪಾಲ ಬಿಜೆಪಿ ಅವರು ಏಜೆಂಟ್ ಆಗಿ ಕೆಲಸ ಮಾಡ್ತೀನೋ ಮರ ನೀನು ನಾಚಿಕೆ ಮಾನ ಮರೆಯಲ್ಲಿ ಐತೆ. ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತೀಯಲ್ಲಪ್ಪ ನೀನು. ನಮ್ಮ ಸದನದಲ್ಲಿ ಈ ಸರ್ಕಾರವನ್ನು ಹಾಡಿ ಹೊಗಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರುವಂತಹ ಯೋಜನೆಗಳ ಕುರಿತು ಇವತ್ತು ಏನು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವತ್ತು ಯುವ ನಿಧಿ, ಇವತ್ತು ಶಕ್ತಿ ಯೋಜನೆಗೆ ಹೊಗಳಿ ಸಿದ್ದರಾಮಯ್ಯನವ್ರನ್ನ ಹೊಗಳಿ ಹೋದಲ್ಲಪ್ಪ. ಯಾಕಪ್ಪ ಇಷ್ಟು ಚೇಂಜ್ ಆಗಿಬಿಟ್ಟಿ? ಇದ ಒಂದು 6 ತಿಂಗಳದೊಳಗೆ 6 ತಿಂಗಳಿಂದ ಭಾಷಣ ಮಾಡ್ಯಾರ ರಾಜ್ಯಪಾಲ. 100 ಕೋಟಿ ಭ್ರಷ್ಟಾಚಾರ ಅನ್ನೋದು ಎಲ್ಲಿ ಐತೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದವರ ಮನೆಯಲ್ಲಿ ಐತಿ. ಇವತ್ತು ಈ ರಾಜ್ಯದಲ್ಲಿ ಸುಮಾರು 250ಕ್ಕೂ ಹಗರಣಗಳು ನಡೆದಿದ್ದಾವೆ. ಇವತ್ತೇನು ಹಿಂಬಾಗಿಲು ನಿಂತರ ಅಧಿಕಾರ ಹಿಡಿದ್ರಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು, ಅದ್ರಾಗ ಎಷ್ಟು ದಿವಸ ಜೈಲಿಗೆ ಹೋಗಿದ್ರಪ್ಪ ಅವರು? 14 ದಿವಸ ಪರಪ್ಪನಾಗ್ರಹ ಜೈಲದಲ್ಲಿ ಮಕ್ಕೊಂಡು ಬಂದಾರೆ ಇವರು. ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು? ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು? ಯಾವತ್ತಾದ್ರೂ ಈ ರಾಜ್ಯದ ಜನತೆ ಅವ್ರಿಗೆ ನಿಚ್ಚಳ ಬಹುಮತ ಕೊಟ್ರ? ಹಿಂಬಾಗಿಲು ನಿಂತರ ಅಧಿಕಾರ ಹಿಡಿಯೋದು, ಭ್ರಷ್ಟಾಚಾರ ಮಾಡೋದು. ಇವತ್ತು ಯಾಕೆ ಕುಂತಾರ ಮನೆಯಾಗೆ? 136 ಜನ ಶಾಸಕರು ಈ ರಾಜ್ಯದಲ್ಲಿ ಜನತೆ ಯಾಕೆ ಆಶೀರ್ವಾದ ಮಾಡಿದಾರೆ ಅಂದ್ರೆ ಇವರು ಮಾಡ್ತಿರುವಂತಹ ಹಲ್ಕಟ್ಟಿಗೇರಿ ಭ್ರಷ್ಟಾಚಾರ ವಿರೋಧಿಸಿ ಇವತ್ತು ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾವು 136 ಜನ ಶಾಸಕರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ಏನು ಕಿತ್ಕೋರಿ ನೋಡೇ ಬಿಡಲ್ಲ. ಎಷ್ಟು ತಾಕತ್ ಗೊತ್ತಲ್ಲ ಬಿಜೆಪಿ ಅವರ. ಆ ಕೇಂದ್ರ ಸರ್ಕಾರ ಒಂದ್ ಇಟ್ಕೊಂಡು ಆಟ ಆಡಕತ್ತೀನಿ ನಾವು ನರೇಂದ್ರ ಮೋದಿ ಅಮಿತ್ ಶಾ ಅಂದ ಬಂದೈತಿ ನಿಮಗೂ ಗತಿ ಬಂದೈತಿ ಟೈಮ್ ಬಂದೈತಿ. ಈ ಸರಿ ಇತ್ತದು ವಾಲ್ಗ ಅದು ಸ್ವಲ್ಪ ಚರಾಮೆ ಚುಕ್ಕೆ 400 ಪಾರ್ ಅಂತ ಮಕ್ಕಳು ಗಡಿಪಾರ ಹಾಕ್ತಾರೆ ಇವ್ರು ಮಕ್ಕಳು ಸ್ವಲ್ಪ ಗಡಿಪಾರ ಹಾಕ್ತಾರೆ. ಅವಾಗ ವಿರೋಧ ಪಕ್ಷದ ನಾಯಕ ಅಂತ ವಿಧಾನಸೌಧದಾಗ ಅವ್ ಏನ್ ಮಾತಾಡ್ತಾರ ಅವಾಗ ಗೊತ್ತಿರೋಲ್ಲ. ಆರ್ ಅಶೋಕ್ ಡೌಟ್ ಐತ. 7 ಬಾರಿ ಹರೀಶ್ ಬಂದನ, 7 ಸಾರಿ 7ರಾಗ ಹುಟ್ಟ್ಯಾನವ. ಅದಕ್ಕೆ ಹಿಂಗ್ ಮಾತಾಡ್ತಾನ. ಚಂಬು ಮುಖ ಮೋಸಡಿ ಅಶೋಕ ಅಂತ ನೋಡ್ ರಾಜು ಹೇಳ್ತಾನ. ಏನೇನ್ ಹೆಸರು ಇಲ್ಲಿ ಇವ್ರಿಗೆ? ಏನಾದ್ರು ಮಾಡಿ ಒಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಗೊಳಿಸಬೇಕು, ಸಿದ್ದರಾಮಯ್ಯನವರ ಹೆಸರು ಕೆಡಿಸ್ಬೇಕು. ನಿಮ್ಮ ಉಸುರು ಇರುವವರೆಗೆ ಇದು ಸಾಧ್ಯ ಇಲ್ಲ. ಬಿಜೆಪಿಯವರ ಬ್ರಿಟಿಷರ ಜನತಾ ಪಕ್ಷ, ಅದು ಭಾರತೀಯ ಜನತಾ ಪಕ್ಷ ಅಲ್ಲ. ಅದು ಬ್ರಿಟಿಷರ ಏಜೆಂಟ್ ಪಕ್ಷ. ನಮ್ಮ ದೇಶದಲ್ಲಿ ಬ್ರಿಟಿಷರ್ ಕೆಲಸ ಮಾಡುವಂತ ಕೆಲಸವನ್ನ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಅದು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾನು ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನ ಸಂವಿಧಾನಾತ್ಮಕವಾದ ಹುದ್ದೆಯನ್ನ ಅಲಂಕರಿಸಿದ್ರಿ. ಸಂವಿಧಾನದಲ್ಲಿ ಏನು ಇವತ್ತು ನಡಾವಳಿಗಿದಾವೆ, ಸಂವಿಧಾನದಲ್ಲಿ ಏನ್ ನಿಯಮಗಳಿದಾವೆ ಸ್ವಲ್ಪ ಓದ್ಕೊಂಡು ನಡೀರಪ್ಪ. ಸುಮ್ಮನೆ ಯಾವನೋ ಒಬ್ಬ ಬ್ಲಾಕ್ ಮೇಯರ್ ಬಂದು ಸಿದ್ದರಾಮಯ್ಯವ್ರ ಮ್ಯಾಗ ಒಂದು ಅರ್ಜಿ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ತೀನಿ, ಮೊಕದ್ದಮೆ ಹಾಕ್ತೀನಿ,
ಅವ್ರಿಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನು ನಡೆಯಂಗಿಲ್ಲ. ತನಿಖೆ ಆಗ್ಲಿ, ನಿಮಗೂ 250 ಹಗರಣ ತನಿಖೆ ಆಗ್ಲಿ, ನಮ್ಮ ಸಿದ್ದರಾಮಯ್ಯವರು ತನಿಖೆ ಆಗಲಿ, ಅದಕ್ಕೆ ಸಿದ್ಧದೀವಿ. ಕಾನೂನು ಹೋರಾಟವನ್ನು ಕೂಡ ನಾವು ಮಾಡುವಂತ ಸಂದರ್ಭ ಬಂದ್ರೆ ಮಾಡ್ತೀವಿ. ಕಾನೂನಿನ ಹೋರಾಟ ಕೂಡ ಮಾಡ್ತೀವಿ ನಾವು. ನಮಗೇನು ಅನಿಸಿಕಿಲ್ಲ, ಬಹಳ ಸ್ಪಷ್ಟ ಕ್ಲಿಯರ್ ಐತಿ. ಕನ್ನಡಿ ನಮ್ದು ಕ್ಲಿಯರ್. ಏನು ಕನ್ನಡಿ ಇದ್ದಂಗೆ ನಾವು. ಸಿದ್ದರಾಮಯ್ಯವರು ಅಂದ್ರೆ ಹೆಂಗ ಕನ್ನಡಿ ಇದ್ದಂಗೆ. ಸಿದ್ದರಾಮಯ್ಯವರು ನೋಡೋದೇನೆ, ಕನ್ನಡಿ ನೋಡೋದೇನೆ, ಎರಡು ಒಂದ. ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಇವ್ರು ಏನೇ ಮಾಡಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ, ಯಾರೋ ಯುವಕರು ಬೆಂಕಿ ಹಚ್ಕೊಳ್ಳುವಂತ ಕೆಲಸ ಮಾಡಿದ್ರಿ, ಯಾಕೆ ಮಾಡ್ತೀರಿ ನೀವು? ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ನಾವು ಹೋರಾಟ ಮಾಡೋಣ. ಇವತ್ತು ಸಿದ್ದರಾಮಯ್ಯನವರಿಗೆ ಏನು ಕಳಂಕ ತರ್ತಿದ್ದಾರೆ, ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ತೊಂದರೆ ಇಲ್ಲಾರ್ದಂಗೆ ಸಿದ್ದರಾಮಯ್ಯನವರು ಇವತ್ತು ಹೊರ ಬಂದೇ ಬರ್ತಾರೆ. ಇವತ್ತು ಏನು ಇವ್ರು ಮಾಡಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ